ಸಿಲಿಕಾನ್ ಸಿಟಿಯಲ್ಲಿ ಹನಿ ಹನಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಸಿಎಂ ಡಿಸಿಎಂ ನಿವಾಸದಲ್ಲೂ ಕೂಡ ಜೀವ ಜಲಕ್ಕೆ ತತ್ವಾರ ಎದುರಾಗಿದೆ. ಕುಡಿಯೋ ನೀರಿನ ಬಗ್ಗೆ ನಾಯಕರು ಹಾಗಾದ್ರೆ ಹೇಳಿದ್ದೇನು? ನಮಗೂ ನೀರು ಸಿಗ್ತಾ ಇಲ್ಲ ಅಂತ ಹೇಳಿದ್ಯಾಕೆ ಡಿ ಕೆ ಶಿವಕುಮಾರ್? ಆ ಕುರಿತ ಒಂದು ವರದಿ ಹೇಳಿದೆ. ರಣ ಭೀಕರ ಬಿಸಿಲಿಗೆ ರಾಜ್ಯದ ಜಲಮೂಲಗಳು ಬತ್ತು ಹೋಗ್ತಿವೆ. ಮಳೆ ಇಲ್ಲದೆ ಕೆರೆ ಕಟ್ಟೆಗಳು ಮಾತ್ರವಲ್ಲ, ಬೆಂಗಳೂರಿನ ದಾಹ ತೀರಿಸ್ತಾ ಇದ್ದ ಕಾವೇರಿ ಕೊಳ್ಳವೂ ಬರಿದಾಗಿದೆ. ರಾಜಧಾನಿಯಲ್ಲಂತೂ ನೀರಿನ ಬವಣೆ ತಾರಕಕ್ಕೇರಿದ್ದು ಜನರು ಖಾಲಿ ಬಿಂದಿಗೆಗಳನ್ನ ಹಿಡಿದು ಬೀದಿಗಿಳಿದಿದ್ದಾರೆ. ಬೆಂಗಳೂರಿನ ಮಾಗಡಿ ರೋಡ್ 2ನೇ ಕ್ರಾಸ್ನಲ್ಲಿ ನೀರಿಗೆ ತತ್ವಾರ ಶುರುವಾಗಿದ್ದು, ನಿವಾಸಿಗಳು ಜಲಮಂಡಳಿ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೋಡಿದ್ರಲ್ಲ, ನೀರಿಲ್ಲದೆ ಜನರ ಸ್ಥಿತಿ ಹರೋಹರ ಅನ್ನುವಂತಾಗಿದೆ. ಆದರೆ ಭೀಕರ ಬರದ ಬರೆಯ ನಡುವೆಯೂ ರಾಜಕೀಯ ಪಕ್ಷಗಳ ಬಣ ರಾಜಕೀಯ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಟರ್ ವಾರ್ ಶುರು ಮಾಡಿದೆ. ಕಾವೇರಿ ನೀರು ಇಲ್ಲ, ಟ್ಯಾಂಕರ್ ನೀರು ಇಲ್ಲ. ಫ್ಲಾಟ್ಗಳವರೆಲ್ಲ ಬಿಂದಿಗೆ ಹಿಡ್ಕೊಂಡು ರೋಡಲ್ಲಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಹಿಂದೆಂದೂ ಬಂದಿಲ್ಲ. ಕಳೆದ 30 ವರ್ಷದಲ್ಲಿ ಫ್ಲ್ಯಾಟಲ್ಲಿರುವಂಥವರು ಬಿಂದಿಗೆ ಹಿಡ್ಕೊಂಡು ರೋಡಲ್ಲಿ ನಿಂತ್ಕೊಳ್ಳೋಂಥ ಅವಸ್ಥೆ ಎಂದೂ ಬಂದಿಲ್ಲ. ಆ ಅವಸ್ಥೆಗೆ ತಂದಂಥವರು ಇವರು ಕಾಂಗ್ರೆಸ್ ಅವರು. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಖಾಲಿ ಬಿಂದಿಗೆ ಪ್ರತಿಭಟನೆಗೆ ಮುಂದಾಗಿರೋದು ಡಿಸಿಎಂ ಡಿಕೆಶಿ ಕಣ್ಣನ್ನ ಕೆಂಪಗಾಗಿಸಿತ್ತು. ಕಾವೇರಿ ನೀರು ಏನಿದೆ, ಕಾವೇರಿ ನೀರು ಕರೆಕ್ಟಾಗಿ ಬರ್ತಾ ಇದೆ. ಇನ್ನು ಜಾಸ್ತಿ ನೀರು ಬರ್ತಾ ಇದೆ ಕಾವೇರಿ ಈ ಸಂದರ್ಭದಲ್ಲಿ ಕಾವೇರಿ ನೀರು ಏನು ಒಂದು ಇಷ್ಟ 0.25 MLD ನೀರು ಆ್ಯಡ್ ಆಗ್ತಾ ಇದೆ. ಜಾಸ್ತಿ ನಾವು ಡ್ರಾ ಮಾಡ್ತಾ ಇದ್ದೀವಿ. ಏಕೆಂದರೆ ಕುಡಿಯೋ ನೀರಿಗೋಸ್ಕರ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 110 ವಿಲೇಜ್ಗೆ ಏನು ಸಪ್ಲೈ ಮಾಡಬೇಕಾಯಿತು ಅದನ್ನು ಈಗ ನೆಕ್ಸ್ಟು ಮೇ ಎಂಡ್ಗೆ ಕಂಪ್ಲೀಟ್ ಕಾವೇರಿದು 5th ಸ್ಟೇಜ್ ಏನಿದೆ ಅದು ಅಲ್ಲಿವರೆಗೂ ನಾವು ಬಹಳ ಜಾಗೃತರಾಗಿದ್ದೀವಿ. ನೀರಿನ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ತಾರಕಕ್ಕೇರಿದ್ದು ಜನರು ಮಾತ್ರ ನಮಗೆ ನೀರು ಕೊಡಿ ಸ್ವಾಮಿ ಅಂತ ಮನವಿ ಮಾಡ್ತಾ ಇದ್ದಾರೆ.